ಹೇಗಿದ್ದೀರಾ? ಅಯ್ಯೋ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂತಂದರೆ, ನಾನು ಇದು ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಹೇಗೆ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನನ್ನ ಜೊತೆಗೆ ಬನ್ನಿ ನೋಡ್ಕೊಂಡು ಬರೋಣ. ಸೊ ಸ್ವಲ್ಪ ಸೌಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಹೊರಗಡೆ ಸ್ವಲ್ಪ ಬರ್ಡೇ ಸೆಲೆಬ್ರೇಷನ್ಗೆ ಸ್ವಲ್ಪ ಸಿಕ್ಕಾಪಟ್ಟೆ ಜನ ತುಂಬಿಕೊಂಡಿದ್ದಾರೆ. ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನು ಎಲ್ಲ ಡ್ರೈ ಫ್ರೂಟ್ಸು ತೊಗೊಂಡ್ಬಿಡ್ತೀನಿ. ಸೊ ಇದು ಡೇಟ್ಸ್, ಬಾದಾಮ್, ಗೋಡಂಬಿ, pumpkin and sunflower seeds. ಓಕೆನಾ? ಫಸ್ಟ್ ಇದನ್ನೆಲ್ಲ ತೊಗೊಂಡ್ಬಿಡ್ತೀನಿ. ಈಗ ಇದ್ರ ಜೊತೆಗೆ ನಾನು 2 ಫ್ರೂಟ್ಸ್ ಆ್ಯಡ್ ಮಾಡ್ತೀನಿ, ಒಂದು ಬಾಳೆಹಣ್ಣು ಒಂದು ಆಪಲ್. ಓಕೆನಾ? ಎರಡನ್ನೂ ಆ್ಯಡ್ ಮಾಡ್ತೀನಿ. ಆಪಲ್ 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 ಮತ್ತು ಬನಾನಾ ಬನಾನಾ. ಓಕೆನಾ? ಸೊ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಸೊ ತೋರಿಸ್ತೀನಿ ನೋಡಿ. ಬನಾನಾ, ಆ್ಯಪಲ್, ಪಂಪ್ಕಿನ್, ಸನ್ಫ್ಲವರ್, ಬಾದಾಮ್ ಆ್ಯಂಡ್ ಗೋಡಂಬಿ ಮತ್ತಿದು ಡೇಟ್ಸ್. ಓಕೆನಾ? ಇದು ನೋ ಆ್ಯಡ್ ಶುಗರ್. ಓಕೆನಾ? ಸೊ ಅದಕ್ಕೆ ಇದು ತೊಗೊಂಡಿದ್ದೀನಿ. ಸೊ ಇವಾಗ ಮೇನ್ ಬೇಕಾಗಿರೋದೇನು ಹೇಳಿ, ಮಿಕ್ಸರ್. ಸೊ ಇದನ್ನ ಇಲ್ಲಿ ಇಟ್ಬಿಡೋಣ. ಸೊ ಅದ್ರ ಜೊತೆಗೆ ಇದು ಕಟ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಚಾಕು. ಓಕೆ? ಸೊ ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಕಿಟಕಿಲಿ ನಾನು ಕಾಣ್ತೀನೋ ಇಲ್ವೋ ಅಂತ. ಸೊ ಹಾಗಾಗಿ ಕ್ಯಾಮ್ರಾಮನ್ ಯಾರೂ ಇಲ್ಲ ಇವತ್ತು. ಸೊ ನಾನೇ ಎಲ್ಲ ಮಾಡ್ತಾ ಇರೋದು. ಸೊ ಮೊದಲಿಗೆ ನಾನು ಮಿಲ್ಕ್ ಫ್ರಿಜ್ಜಲ್ಲಿದೆ, ಹೋಗಿ ತೊಗೊಂಬಂದ್ಬಿಡ್ತೀನಿ. ಒಂದು ನಿಮಿಷ. ಮಿಲ್ಕ್ ತೊಗೊಂಬಂದೆ. ನನಗೆ ಎಷ್ಟು ಬೇಕೋ ನಾನು ಅಷ್ಟು ಮಿಲ್ಕ್ನ ಹಾಕ್ಕೊತೀನಿ. ಬಟ್ ಸಿಕ್ಕಾಪಟ್ಟೆ ಇದು ಬಿಟ್ಟಿದೆ, ಬೆಣ್ಣೆ ಥರ ಬಿಟ್ಟಿದೆ. ಓಕೆನಾ? ಸೊ ಇದಕ್ಕೆ ನಾನು ಸಾರಿ 2 ಡೇಟ್ಸ್ನ ಹಾಕ್ಕೊತಾ ಇದ್ದೀನಿ. ನಾನು ಕಿಟಕಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಅಲ್ಲಿ ಪಾಪ ಬರ್ಡೇ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇದನ್ನು ನಾನು ಕೈಯಲ್ಲಿ ಹಿಂಗೆ ಮುರಿದಾಕ್ತೀನಿ. ಇದು ಏನಕ್ಕಪ್ಪ ಅಂತಂದರೆ ನನಗೆ ಸ್ವೀಟ್ಗೋಸ್ಕರ ಹಾಕ್ಕೊತಾ ಇರೋದು. ಓಕೆನಾ? ಸೊ ನೆಕ್ಸ್ಟ್ ಇದು ನಾನು ಕೈ ಅಳತೆ ಮೇಲೆ ತೊಗೊತೀನಿ. ಬಟ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಸ್ಪೂನ್ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಪಂಪ್ಕಿನ್. ಓಕೆ? ಆಮೇಲೆ ಒಂದು ಸ್ಪೂನ್ ಹಾಕೊಂಡ್ಬಿಡಿ. ಓಕೆನಾ? 1 ಸ್ಪೂನ್ ಪಂಪ್ಕಿನ್, 1 ಸ್ಪೂನು ಸನ್ಫ್ಲವರು ಆ್ಯಂಡ್ ಒಂದು 4 ಗೋಡಂಬಿ ಆ್ಯಂಡ್ 4 ಬಾದಾಮಿ. ಓಕೆನಾ? ಸೊ ಈ ಜ್ಯೂಸ್ ಏನಕ್ಕಪ್ಪ ಅಂತ ಅಂದರೆ ತುಂಬ ಒಳ್ಳೆಯದು ಬಾಡಿಗೆ ಆಗಿರ್ಬೋದು ಅಥವಾ ನಮ್ಮ ಹೆಲ್ತಿಗೆ ಆಗಿರ್ಬೋದು. ಯಾಕೆಂದರೆ ಗೋಡಂಬಿ, ಬಾದಾಮಿ, ಪಂಪ್ಕಿನ್ ಸೀಡ್ಸು, ಆಮೇಲೆ ಸನ್ಫ್ಲವರ್ ಸೀಡ್ಸು, ಡೇಟ್ಸು, ಸೊ ಬಾಳೆಹಣ್ಣು, ಆಪಲ್ ಎಲ್ಲ ಇರೋದ್ರಿಂದ ಸೊ ಹೆಲ್ತಿಗೆ ತುಂಬ ಒಳ್ಳೇದಿರುತ್ತೆ. ಆಮೇಲೆ ವರ್ಕೌಟ್ ಮಾಡ್ತಿರಲ್ವ ಅವರಿಗೂ ತುಂಬ ಒಳ್ಳೆಯದು. ಆಮೇಲೆ ಡಯಟ್ ಮಾಡ್ತಿರಲ್ವ ಸೊ ಅವ್ರಿಗೂ ಈ ಜ್ಯೂಸ್ ಒಳ್ಳೆಯದು. ಬಟ್ ಇದರಲ್ಲಿ ನೀವು ಓಟ್ಸ್ ಕೂಡ ಹಾಕೋಬೋದು. ಓಟ್ಸು ನೈಟೆಲ್ಲ ಫ್ರಿಜ್ಜಲ್ಲಿ ನೆನೆ ಇಟ್ಬಿಟ್ಟು ಬೆಳಿಗ್ಗೆ ಅದನ್ನು ಈ ಸೇಮ್ ಈಗ ಏನು ಮಾಡ್ತಾ ಇದ್ದೀನೋ ಅದ್ರ ಜೊತೆ ಒಂದು ಓಟ್ಸ್ನ ಆ್ಯಡ್ ಮಾಡಿಬಿಟ್ರೆ ಮುಗಿದೇ ಹೋಯಿತು. ಸೊ ಅದು ವರ್ಕೌಟ್ ಡಯಟ್ ಮಾಡೋರಿಗೆ ತುಂಬ ಯೂಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಪಕ್ಕದ ಮನೇಲಿ ಬರ್ಡೇ ಮಾಡ್ತಾಯಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಸೊ ಇದನ್ನು ನಾವೀಗ ಗೋಡಂಬಿ, ಬಾದಾಮಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಮಿಕ್ಸರಲ್ಲಿ ಸಣ್ಣ ಆಗಲಿ ಬೇಗ ಅಂತ, ಇಲ್ಲಾಂದರೆ ಹಾಗೆ ಉಳ್ಕೊಂಡ್ಬಿಟ್ರೆ ಅಂತ ಕಷ್ಟ ಅಷ್ಟೇ. ಇವಾಗ ಮನೇಲಿ ಒಬ್ಬಳೇ ಇದ್ದೀನಿ. ಸೊ ಏನಾದರೂ ತಿನ್ಬೇಕು ಅನ್ನಿಸ್ತಿದೆ. ಈಗ ಇಲ್ಲಿಂದ ಆಚೆ ಹೋಗಿ ತೊಗೊಂಬರ್ಬೇಕು ಅಂದರೆ ಗೊತ್ತಲ್ವ, ಬರೀ ಜಂಕ್ ಫುಡ್ಡೇ ಇರೋದು, ಹೆಲ್ತಿ ಯಾವುದೂ ಈಗ ಸಿಗಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಜ್ಯೂಸೆಲ್ಲ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ.
ಬೆಳಿಗ್ಗೆ 4:15 ಎದ್ದೆ. 4:15 ಎದ್ದೋಳು ಏನು ಮಾಡಿದ್ದೀನಿ, ಮತ್ತೆ ಹಾಗೆ ಮಲಗಿಬಿಟ್ಟಿದ್ದೀನಿ. ಸೊ ಮಲಗಿದೋಳು ಮತ್ತೆ ಅಲಾರಾಮ್ ಇಕ್ಕಿದೆ, 5:50ಕ್ಕೆ ಇಟ್ಟಿದ್ದೆ. ಇಟ್ಟಿದ ತಕ್ಷಣ ಎದ್ದು ವರ್ಕೌಟ್ ಮಾಡಿ ಒಂದು ಸ್ವಲ್ಪ, ಆಮೇಲೆ ಇದು ಮಾಡಿದೆ ಕೆಲಸ. ಹೆಣ್ಮಕ್ಳು ಅಂದಮೇಲೆ ಮಾಡಲೇಬೇಕಲ್ವ, ಸೊ ಮಾಡಿದೆ. ಸರಿ, ಏನೇನೋ ಮಾತಾಡ್ತಾ ಇದ್ದೀನಿ, ಇಗ್ನೋರ್ ಮಾಡಿಬಿಡಿ, ಓಕೆನಾ? ಸೊ ಇವಾಗ ನಾನು ಈ ಕಟ್ ಮಾಡಿರೋವಂತಹ ಗೋಡಂಬಿ ಬಾದಾಮಿ ಏನಿದೆ, ಸೊ ಅದನ್ನು ನಾನು ಮಿಲ್ಕಲ್ಲಿ ಮಿಕ್ಸ್ ಮಾಡ್ತೀನಿ. ನಿಮಗೂ ತೋರಿಸ್ಬಿಡ್ತೀನಿ. ಹಾಕ್ಬಿಟ್ಟೆ, ಓಕೆ. ಮತ್ತು ಇವಾಗ ಬಾಳೆಹಣ್ಣು, ಇದೂ ಅಷ್ಟೇ ಸ್ವೀಟ್ಗೋಸ್ಕರ. ಇನ್ನೊಂದೇನೆಂದರೆ, ತುಂಬ ಜನ ದಪ್ಪ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಬಾಳೆಹಣ್ಣು ತಿನ್ನಿ. ಬಾಳೆಹಣ್ಣು ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು, ಶುಗರ್ ಬೇಡ ಅಂದರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು, ಜೇನುತುಪ್ಪ ಬೇಡ ಅಂದರೆ ಶುಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಕಟ್ ಮಾಡಿ, ಬಾಳೆಹಣ್ಣ ಕಟ್ ಮಾಡಿ ಒಂದು ಲೋಟದಲ್ಲಿ ಹಾಕ್ಕೊಂಡು ಕುಡಿ. ಅದನ್ನು ಬೇಕಂದ್ರೆ ಹೇಳಿ, ನಾನು ತೋರಿಸ್ತೀನಿ ನಿಮಗೆ. ಅದು ದಪ್ಪ ಆಗೋದಕ್ಕೆ. ನಾನು ಮುಂಚೆ ಸಣ್ಣ ಇದೆ, ಓಕೆನಾ? ಪೇಷಂಟ್ ಥರ ಇದ್ದೆ. ಸೊ ನಾನು ದಪ್ಪ ಆಗಬೇಕಲ್ವ, ಏನು ಮಾಡೋದು? ಅಯ್ಯೋ, ಎಲ್ಲರೂ ನನಗೆ ಏನು ಹಿಂಗಿದೆಯಾ, ಅವಳು ಪೇಷಂಟ್ ಥರ ಇದೆಯಾ, ಸ್ವಲ್ಪ ದಪ್ಪ ಆಗು ಅಂತ ಹೇಳೋರು. ಸೊ ನಾನು ಏನು ಮಾಡ್ತಾಯಿದ್ದೆ, ಒಂದು ಲೋಟದಲ್ಲಿ ಹಾಲು, ಬಿಸಿ ಹಾಲು, ಆಮೇಲೆ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡ್ತಿದ್ದೆ. ಸೊ ಈ ಥರ ಕಟ್ ಮಾಡಿಕೊಂಡು ಆ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ, ತುಪ್ಪ, ಓಕೆನಾ, ಹಾಕ್ಕೊಂಡು ದಿನ ತಿಂತಾಯಿದ್ದೆ. ನಮ್ಮಮ್ಮ ತಂದು ಕೊಡೋರು ಬಾಳೆಹಣ್ಣು, ಹಾಲು, ತುಪ್ಪ ಎಲ್ಲ ತಿಂತಾಯಿದ್ದೆ. ಅಂದರೂ ಸಣ್ಣ ಆಗ್ತಾ ಇರಲಿಲ್ಲ, ಏನು ತಿಂದರೂ ಸಣ್ಣ ಆಗ್ತಾ ಇರಲಿಲ್ಲ. ಸೊ ನಾನು ನೋಡಿ ನಿಮ್ಮ ಜೊತೆ ಮಾತಾಡ್ಕೊಂಡು ದಪ್ಪ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟೆ, ಓಕೆ. ಸೊ ಎಷ್ಟು ತಿಂದರೂ ನಾನು ದಪ್ಪ ಆಗ್ತಾನೇ ಇರಲಿಲ್ಲ. ಆಮೇಲೆ ಹೋಗ್ಲಿ ಬಿಡು ಅಂತ ಇನ್ನೇನು ಮಾಡ್ತೀರಾ ಅಂದರೆ ಸುಮ್ಮನೆ ಆದೆ. ಇವಾಗ ನೋಡಿ, ಇವಾಗ ದಪ್ಪ ಆಗಿದ್ದೀನಿ. ಇವಾಗ ಸಣ್ಣ ಆಗಬೇಕು ಅಂತ ಪರದಾಡ್ತಾ ಇದ್ದೀನಿ. ನೋಡಿ, ಮನುಷ್ಯನಿಗೆ ಹೆಂಗಿದ್ರೂ ಕಷ್ಟ, ದಪ್ಪ ಇದ್ರೂ ಕಷ್ಟ. ದಪ್ಪ ಆಗಿದ್ದು ಏನೇ ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ, ಏನೇ ಈ ರೇಂಜಲ್ಲಿ ಆಗ್ಬಿಟ್ಟಿದ್ಯಾ ಅಂತಾರೆ. ಹಾಗೆ ಏನು ಮಾಡೋಕ್ಕಾಗಲ್ಲ, ಮನುಷ್ಯನಿಗೆ ಹೆಂಗಿದ್ರು ಕಷ್ಟನೇ. ಸೊ ನಾನು ಸಿಪ್ಪೆನ ಏನಕ್ಕಪ್ಪ ಈ ಥರ ಸುಲಿತೀನಿ ಅಂತಂದರೆ, ಮೇನು ಇದ್ರ ಮೇಲ್ಗಡೆ ಒಂಥರ ಕ್ಯಾಂಡಲ್ ನೋಡಿದ್ದೀರಾ, ಆ ಥರ ಹಿಂಗೆ ಕೆರೆದ್ರೆ ಬರುತ್ತೆ. ಸೊ ಅವೆಲ್ಲ ಡೇಂಜರು. ಸೊ ನೀವು ಏನಾದರೂ ಆಪಲ್ ತಿನ್ನಬೇಕಾದ್ರೂ ಈ ಥರ ಸಿಪ್ಪೆ ಸುಲಿದು ತಿನ್ನಿ, ತುಂಬ ಒಳ್ಳೆಯದು, ಓಕೆನಾ? ಆಮೇಲೆ ನನಗೆ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಓಕೆನಾ? ಸೊ ಏನಿಲ್ಲ ಅಂದರೂ ನನ್ನ ವೀಡಿಯೋ, ಓಕೆನಾ, ನನ್ನ ಒಂದು ಶಾರ್ಟ್ಸ್ ವೀಡಿಯೋ 7 ಲ್ಯಾಕ್ ಅಂದರೆ 700 ಲ್ಯಾಕ್ ಸಮಥಿಂಗ್ 749 ಲ್ಯಾಕ್ ಏನೋ ಓಡಿದೆ. ಅಷ್ಟು ವೈರಲ್ ಆಗಿದೆ. ಫಸ್ಟ್ ನನ್ನ ವೀಡಿಯೋ ಅಷ್ಟು ವೈರಲ್ ಆಗಿರೋದು ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸಿಕ್ಕಾಪಟ್ಟೆ ಜನ ಪ್ರೀತಿ ಕೊಟ್ಟಿದ್ದಾರೆ, ಒಳ್ಳೆ ಕಮೆಂಟ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿಗೆ, ನಿಮ್ಮ ಈ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆಮೇಲೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. 749 ಲ್ಯಾಕ್ಸ್ ಅಂದ್ರೇನು ಸುಮ್ಮನೆನಾ? ಇದು ಸ್ಮಾಲ್ ಯೂಟ್ಯೂಬರ್ಸಿಗೆ ಅದು ತುಂಬ ದೊಡ್ಡದೇನೆ. ಸೊ ಹಾಗಾಗಿ ಹೇಳ್ಬೇಕನ್ನಿಸ್ತು, ಹೇಳಿದೆ. ಇವಾಗ ಕ್ಲೀನಾಗಿ ಆಪಲ್ಲು ಕ್ಲೀನ್ ಮಾಡಿದೆ. ಇದರಲ್ಲಿ ನಾನು ಬರೀ ಅರ್ಧ ಆಪಲ್ ಅಷ್ಟೇ ನಾನು ಇದು ಮಾಡ್ತೀನಿ, ತಗೊತೀನಿ. ನೋಡಿ, ಇಷ್ಟ ಆಯಿತಾ? ಇವಾಗ ಅವಾಗಿಂದವಾಗೆ ನಾನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಪಾತ್ರೆಗಳು ಯಾವುದೂ ಹಂಗೆ ಇಟ್ಕೊಳಕ್ಕೆ ಹೋಗೋದಿಲ್ಲ, ಸುಮ್ಮನೆ ಅದು ನನಗೆ ಪಾತ್ರೆ ಇರಬಾರ್ದು. ಏನಿದ್ರು ನನಗೆ ಸಿಂಕ್ ಒಳಗಡೆ ಪಾತ್ರೆ ಇರಲೇಬಾರ್ದು, ಅದೊಂದು ನನಗೆ ಆಗಲ್ಲ. ಏನಿದೆ ನೋಡಿ, ಅವಾಗೆಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಸೊ ಇವಾಗ ಇದಕ್ಕೆ
ಇದಕ್ಕೆ ನೀವು ಜೇನುತುಪ್ಪ ಬೇಕಾದರೂ ಹಾಕ್ಬೋದು, ಬಟ್ ನಾನು ಜೇನುತುಪ್ಪ ಹಾಕೋದಿಲ್ಲ. ಯಾಕೆಂದರೆ ಸಾಕು, ಇದು ನಾನು ಬಾಳೆಹಣ್ಣು ಹಾಕಿದ್ದೀನಿ, ಆಮೇಲೆ ಡೇಟ್ಸ್ ಹಾಕಿದ್ದೀನಿ, ಅದೇ ಸ್ವೀಟ್ ಆಗುತ್ತೆ. ನೋಡಿ ಈ ಥರ ಕಾಣಿಸ್ತಿದೆ, ಓಕೆನಾ. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ, ಸಿಗ್ತೀನಿ, ಓಕೆನಾ. ರುಬ್ಬಿಟ್ಟು ಫೈನಲಿ ರುಬ್ಕೊಂಬಂದೆ. ಸಿ ಮೈ ಜ್ಯೂಸ್, ಓಕೆ. ಸೊ ಬನ್ನಿ, ಈಗ ಇದನ್ನು ನಾನು ಪರ್ಚೇಸ್ ಮಾಡಿರೋಂತಹ ಒಂದು ಜ್ಯೂಸ್ ಇದರಲ್ಲಿ ಹಾಕ್ತೀನಿ, ಓಕೆನಾ. ಇದರಲ್ಲಿ ಜ್ಯೂಸ್ ರೆಡಿಯಾಗಿದೆ. ಇವಾಗ ಸೊ ಇವಾಗ ನಾನು ತೊಗೊಂಡಿರೋಂಥದ್ದು ಇದು. ಸೊ ಇದರಲ್ಲಿ ನಾನು ಜ್ಯೂಸ್ನ ಮಾಡ್ಕೊಂಡು ಕುಡಿತೀನಿ, ಆ್ಯಂಡ್ ಇದರಲ್ಲಿ ನಾನು ಹಾಟ್ ವಾಟರ್ ಅಂದರೆ ಬಿಸಿನೀರು ಹಾಕೊಂಡು ಕುಡಿತೀನಿ. ಸೊ ಬನ್ನಿ, ಇವಾಗ ಇದರಲ್ಲಿ ನಾನು ಇದು ಬಂದ್ಬಿಟ್ಟು ಗಾಜಿಂದು, ಓಕೆನಾ. ಇದು ಫುಲ್ಲು ಗಾಜಿಂದೆ, ಅದೂ ಗಾಜಿಂದು, ಇದೂ ಗಾಜಿಂದು. ಸೊ ವೆಟ್, ಕರೆಕ್ಟಾಗಿದೆ ಗೊತ್ತಾ, ತುಂಬ. ಸೊ ಈಗ ಇದನ್ನು ನಾನು ಏನು ಮಾಡ್ತೀನಿ ಹೇಳಿ, ವೆಟ್, ನಾನು ಯಾವುದನ್ನು ವೇಸ್ಟ್ ಮಾಡಲ್ಲ. ಸೊ ಹೆಣ್ಮಕ್ಳು ಹಾಗೇನೆ ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಈಗ ನೋಡಿ ಇದೆಲ್ಲ ಎಷ್ಟಿದೆ ಗೊತ್ತಾ. ಈಗ ಇದನ್ನು ನಾನು ಏನು ಮಾಡ್ತೀನಿ, ಒಂಚೂರು ವಾಟರ್ ಹಾಕಿ ಒಂಚೂರು ಎಲ್ಲ ಕಡಿಮೆ ಮಾಡಿ, ನೋಡಿ ಕ್ಲೀನ್ ಆಗೋಯ್ತು. ಇವಾಗ ನಾನು ಇದಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಹೆಂಗೆ ಕಂಫರ್ಟಬಲ್, ಸ್ಪೂನಲ್ಲಿ ಇದ್ದರೆ ಸ್ಪೂನಲ್ಲಿ ಮಿಕ್ಸ್ ಮಾಡಿ, ಕೈಯಲ್ಲಿ ಮಿಕ್ಸ್ ಮಾಡಿ. ಇವಾಗ ಹಾಕ್ಬಿಟ್ಟೆ. ವಾವ್, ಇದೇ ಒಂಚೂರು ಮಿಕ್ಸ್ ಮಾಡಿ ವಾವ್, ಸಖತ್ತಾಗಿದೆ, ನಿಜವಾಗ್ಲೂ ಸಖತ್ತಾಗಿದೆ. ಬಾಳೆಹಣ್ಣು ಸ್ವೀಟ್ ಇರೋದ್ರಿಂದ ಅಮೇಝಿಂಗ್. ಸೊ ಫೈನಲಿ ಜ್ಯೂಸು ಹೇಗಿದೆ ಅಂತ ನಿಮ್ಮ ಮುಂದೆ ಹೇಳೋ ಸಮಯ. ಸೊ ವೆಟ್, ನಿಜವಾಗ್ಲೂ ಸಖತ್ತಾಗಿದೆ. ನನಗೆ ಅದು ಡ್ರೈ ಫ್ರೂಟ್ಸ್, ಆಮೇಲೆ ಆ್ಯಪಲ್, ಬಾಳೆಹಣ್ಣು ಎಲ್ಲ ಹಾಕಿದ್ದೀನಲ್ವ, ಟೇಸ್ಟ್ ಮಾತ್ರ ಮಸ್ತಾಗಿದೆ. ನೀವು ಟ್ರೈ ಮಾಡ್ಕೊಂಡು ತಿನ್ನಿ, ಕುಡೀರಿ. ಜೀವನದಲ್ಲಿ ಏನೂ ಇಲ್ಲ, ತಿನ್ನಬೇಕು, ಎಂಜಾಯ್ ಮಾಡಬೇಕು. ಲೈಫ್ ಅನ್ನೋದು ಒಂದು ಸಲ. ಸೊ ಇವತ್ತಿರ್ತೀವೋ ನಾಳೆ ಇರೋದು ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇರೋಷ್ಟು ದಿವಸ ಖುಷಿಯಾಗಿ ಸಂತೋಷವಾಗಿದ್ರಿ. ಸೊ ನನಗಂತೂ ಜ್ಯೂಸ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೇಗೆ ಇರಲಿ ಅಂತ ಹೇಳ್ತಾ, ಹೇಗಿತ್ತು ಇವತ್ತಿನ ವಿಡಿಯೋ? ಐ ಹೋಪ್ ಇವತ್ತು ನಾನು ಒಬ್ಬಳೇ ಕಾಣಿಸ್ಕೊಂಡಿದ್ದೀನಿ. ಸೊ ಯಾಕೆಂದರೆ ಒಬ್ಬಳೇ ಇರೋದ್ರಿಂದ ಸುಮ್ಮನೆ ಕುತ್ಕೋಬಾರ್ದು. ಅಟ್ಲೀಸ್ಟ್ ನನಗೆ ಗೊತ್ತಿರೋಂಥ ಜ್ಯೂಸ್ ನಿಮ್ಮ ಮುಂದೆ ಶೇರ್ ಮಾಡಿದ್ರೆ ನೀವು ಮಾಡ್ಕೊಂಡು ಕುಡಿತೀರಾ ಅಂದ್ಕೊಂಡು ವಿಡಿಯೋನ ಮಾಡಿದ್ದು. ಸೊ ಹೇಗಿತ್ತು ಇವತ್ತಿನ ವಿಡಿಯೋ? ನಿಮಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಸೊ ಹಾಗೆ ಸಿಗ್ತೀನಿ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು, ಬಾಯ್.